ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಮತ್ತು ಇವತ್ತೇನಪ್ಪ ಅಂದರೆ ಸುಮಾರು ಟೈಮು ಒಂದು 12:30 ಅಷ್ಟಾಗಿದೆ. ಆದರೆ ತುಂಬ ಚಳಿ. ನಿಮ್ಮ ಕಡೆಯೂ ಹೀಗೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಚಳಿಗೆ ತಕ್ಕಂಗೆ ಒಂದು ರೆಸಿಪಿನ ಮಾಡಿದ್ದೀನಿ. ಅದು ಹೇಗಿದೆ ಅಂತ ನೀವು ಮನೇಲಿ ಮಾಡಿ ನೋಡ್ಬಿಟ್ಟು ಹೇಳಿ. ಮತ್ತು ಏನಪ್ಪ ಅಂದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಇವಾಗ ಹೇಳ್ತೀನಿ ಕೇಳಿ. ಹಾಗೆ ಇದು ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ. ಚಳಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಬನ್ನಿ ಸಾಮಾನು ನೋಡ್ಕೊಬಿಡೋಣ ಏನು ಬೇಕಾಗುತ್ತೆ. ಎಣ್ಣೆ 2 ಟೇಬಲ್ ಸ್ಪೂನ್, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉಪ್ಪು, ಅಚ್ಚ ಖಾರದ ಪುಡಿ, ಒಂದು 2 ಈರುಳ್ಳಿ, 2 ಹಸಿರು ಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಂಡೆ, ಕರಿಬೇವಿನ ಸೊಪ್ಪು ಮತ್ತು ಹುಣಸೆ ಹುಳಿ ಅಷ್ಟು. ಒಂದು ಬಾಣಲೆನ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿ ಮತ್ತು ಜೀರಿಗೆ ಹಾಕಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತಲ್ವ, ಅದರಿಂದ ಚೆನ್ನಾಗಿರುತ್ತೆ ಹಾಕಿ. ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಇದಾದ ತಕ್ಷಣ ಬೆಳ್ಳುಳ್ಳಿ ಹಾಕಿ ಮತ್ತು 1-2 ಸಾರಿ ಕೈ ಆಡಿಸಿ ನಂತರ ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕೈ ಆಡಿಸಿ ಕರಿಬೇವಿನ ಸೊಪ್ಪು ನಮ್ಮದು ಸ್ವಲ್ಪ ಅವತ್ತು ತಂದಿದ್ದು ಮನೆಯಲ್ಲಿ ಸುಮಾರು ದಿನ ಆಗಿತ್ತಲ್ಲ, ಸ್ವಲ್ಪ ಬಾಡೋಗಿದೆ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಕೈಯಾಡಿ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಕೈ ಆಡಿಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ಮತ್ತು ಇದರಲ್ಲಿ ಕಡಲೆ ಬೀಜ ಮತ್ತು ಹಿಂಗು, ಅರಿಶಿನ ಪುಡಿ 3 ಸ್ಕಿಪ್ ಆಗಿಬಿಟ್ಟಿದೆ, ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 3 ಕಡಲೆ ಬೀಜ ಅಂದರೆ ನಾನು ಲಾಸ್ಟಲ್ಲಿ ಹುರಿದ್ಬಿಟ್ಟು ಹಾಕ್ಕೊತೀನಿ, ಅದೊಂದು ಮಿಸ್ ಆಗಿಬಿಟ್ಟಿದೆ, ಅದು ಸೇರಿಸ್ಕೊಳ್ಳಿ. ಮತ್ತು ಇವಾಗ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕೈ ಆಡಿ ನಂತರ ಕಲಸಿಟ್ಕೊಂಡಿರೋ ಹುಣಸೆಹಣ್ಣು ರಸನ ಹಾಕಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಆದರೆ ಸಾಕು. ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿ ಹೆಂಗಪ್ಪ ಅಂದರೆ ತುಂಬ ಗಟ್ಟಿಯಾಗಬೇಕು. ಪುಳಿಯೋಗರೆ ಗೊಜ್ಜು ಬರುತ್ತಲ್ಲ, ಅದೇ ರೀತಿ ಬರಬೇಕು ಸೇಮ್. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಸ್ವಲ್ಪ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮಳಿಸಿ. ಚಳಿ ಅಂತೂ ಎಷ್ಟಿದೆ ಅಂದರೆ ಮಂಜೆಲ್ಲ ಉದುರ್ತಾ ಇದೆ. ಚೆನ್ನಾಗಿ ಕೈ ಆಡಿಸಿ. ಮತ್ತು ಅದು ನೋಡಿ ಇವಾಗ ಗಟ್ಟಿ ಆಗ್ತಾಯಿದೆ. ಈ ಗೊಜ್ಜು ಈ ವೆದರ್ಗಂತೂ ಸಖತ್ತಾಗಿರುತ್ತೆ, ಹೇಳಿ ಮಾಡಿಸ್ದಂಗಿರುತ್ತೆ.
ಉಪ್ಪು ಹುಳಿಯಾಗಿ ಖಾರವಾಗಿ ಒಂಥರ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಯಾರ್ಯಾರು ಮಾಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಟೇಸ್ಟ್ ಹೇಗಿತ್ತು ಅಂತ. ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಕೈ ಆಡಿ ನೋಡಿ. ಇಷ್ಟು ಗಟ್ಟಿ ಬರಬೇಕು. ಇಷ್ಟು ಗಟ್ಟಿ ಬಂದರೆ ಅನ್ನ ಕಲ್ಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಯಾವಾಗಲೂ ಅಷ್ಟೇ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ನಮ್ಮ ಮನೇಲಿ ಯಾರಾದರೂ ಬಂದರೆ ಮಾತ್ರ ಸಣ್ಣ ಅಕ್ಕಿ, ನಮ್ಮ ಮನೇಲಿ ಯಾವಾಗಲೂ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಬರೀ ರೇಷನ್ ಅಕ್ಕಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್. ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್